ನಾವಿವತ್ತು ಹೋಗ್ತಾ ಇದೀವಿ ಸವಳಂಗ ವಿಂಡ್ ಮಿಲ್ಗೆ. ದೀಪಕ್ ಹಿಂದ್ಗಡೆ ಬರ್ತಾ ಇದ್ದಾನೆ. ವಿವೇಕ್ ಅಂತ ಒಬ್ಬ ಇದ್ದ, ಅವ್ನು ಕೈ ಕೊಟ್ಟಿದ್ದಾನೆ. ಬೆಳಗ್ಗೆಯಿಂದ ಮೋಸ್ಟ್ಲಿ ಒಂದು 50 ಕಾಲ್ ಮಾಡಿರ್ಬೋದು. ಬಡ್ಡಿ ಮಗ ಖಾಲಿ ಎತ್ತಿಲ್ಲ. ಇಷ್ಟ ನೋಡಿ ಗೈಸ್, ಎಲ್ಲ ಬರ್ತೀನಿ ಅಂತಾರೆ, ಲಾಸ್ಟಲ್ಲಿ ಕೈ ಎತ್ತುತ್ತಾರೆ. ನಾವು ಶಿಕಾರಿಪುರದಿಂದ ಹೊರಟಿದ್ದೇವೆ. ಈಗ ದೀಪಕ್ ಅವರು ಬಂದಿದ್ದಾರೆ. ಕಾಡಿನ ಮಧ್ಯೆ ಹೋಗ್ತಾ ಇದೀವಿ. ಇದೆಲ್ಲ ನೀವು ಸಿಗುತ್ತಂದ್ರೆ ನಿಮ್ ಬೆಂಗಳೂರಲ್ಲಿ ಸಿಗುತ್ತಂದ್ರೆ ಇದೆಲ್ಲ ಹಾದಿಯಲ್ಲಿ ಹೆಕ್ಕಿದ ನೆನಪಿನ. ಇಲ್ಲಿ ಸೇವಲಾಲ್ ಜಾತ್ರೆ ಇರೋ ಪ್ರಯುಕ್ತ ಇಲ್ಲಿ ನೋಡಿ ಹಿಂಗಡೆ ಹಾಡಕೊಂಡು ಬರ್ತಾವ್ರೆ. ಇಂಗ್ಲಿಷ್ ಮಾತಾಡಿ ಮಾತಾಡಿ ನಮ್ಮ ಕನ್ನಡ ಪದಗಳನ್ನೇ ಮರೆತು ಹೋಗಿದ್ದೇವೆ. ಬಾನಿಗೊಂದು ಎಲ್ಲಿದೆ. ಇಲ್ಲಿ ನೋಡಿ ಈ ತರ ಸಾಹಸಗಳನ್ನು ಮಾಡ್ತಾನೆ. ಸೀಟ್ ಕೊಟ್ಟಿರೋದು ಯಾಕೆ? ಕುತ್ಕೊಳಕ್ಕೆ. ಏನ್ ಮಾತಾಡ್ಬೇಕು ಹಿಂಗೆ ಹೇಳ್ಬಾರ್ದು ನೀವು ಮಾತಾಡ. ಇಲ್ಲಿ ನೋಡಿ, ಇಲ್ಲಿ ಇವರು ಒಂದು ಸ್ಕ್ರಿಪ್ಟ್ ಬರ್ಕೊಂಬಂದ್ ಸವಳಂಗ ಹಿಲ್ಸ್ ಬಗ್ಗೆ ಇದನ್ನ ಓದು ಅಂತ ಕೊಟ್ಟ್ಯಾರ. ಮಲ್ಗೆ ಇಲ್ಲ ರಾತ್ರಿ ನಿಮಗೆ ಸನ್ರೈಸ್ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಸ್ಪಾಟ್. ನನ್ನ ಫೋಟೋ ಸೈಜ್ ಇರ್ಬೇಕು. ರಿನ್ಯೂವಬಲ್ ಎನರ್ಜಿ ಅಂದ್ರೆ ಏನಪ್ಪಾ ಕನ್ನಡದಲ್ಲಿ ಗೊತ್ತಿಲ್ಲ, ನಂಗೆ ಅನ್ಸಿದ ಮಟ್ಟಿಗೆ ಗೊತ್ತಿಲ್ಲ. ಫಾತಿಮಾ ಅವರೇ ವಿಡಿಯೋ ನೋಡ್ತಾ ಇದ್ರೆ ಹುಡುಗ ಸಂಗೀತ ಐ ಲವ್ ಯು, ರೇಖಾ ಐ ಲವ್ ಯು. ವ್ಯಾಲೆಂಟೈನ್ ಡೇನ ಪ್ರಯುಕ್ತ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾವಿವತ್ತು ಹೋಗ್ತಾ ಇದೀವಿ ಸವಳಂಗ ವಿಂಡ್ ಮಿಲ್ಗೆ. ಗಾಳಿ ಯಂತ್ರ ಅಥವಾ ಗಾಳಿ ಗಿರಣಿ ಅಂತ ಕೂಡ ಕರೀತಾರೆ. ಸೊ ಬೆಳಗ್ಗೆ ಇಂಥ ಚಳಿಯಲ್ಲಿ ನಿಮಗೋಸ್ಕರ ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಅಷ್ಟು ದೂರ ಹೋಗ್ತಾ ಇದೀವಿ. ನಾನು ಮತ್ತೆ ದೀಪಕ್ ಹಿಂದ್ಗಡೆ ಬರ್ತಾ ಇದ್ದಾನೆ. ವಿವೇಕ್ ಅಂತ ಒಬ್ಬ ಇದ್ದ, ಅವ್ನು ಕೈ ಕೊಟ್ಟಿದ್ದಾನೆ. ಬೆಳಗ್ಗೆಯಿಂದ ಮೋಸ್ಟ್ಲಿ ಒಂದು 50 ಕಾಲ್ ಮಾಡಿರ್ಬೋದು. ಬಡ್ಡಿ ಮಗ ಖಾಲಿ ಎತ್ತಿಲ್ಲ. ಇಷ್ಟ ನೋಡಿ ಗೈಸ್, ಎಲ್ಲ ಬರ್ತೀನಿ ಅಂತಾರೆ, ಲಾಸ್ಟಲ್ಲಿ ಕೈ ಎತ್ತುತ್ತಾರೆ. ಬಟ್ ನಾವು ಯಾರು ಬರ್ಲಿ ಯಾರೇ ಬಿಡ್ಲಿ ಹೋಗ್ತಾ ಇರೋದೆ, ವಿಡಿಯೋ ಮಾಡ್ತಾ ಇರೋದೆ. ಏನಂತೀರಾ ನೋಡಿ, ಇನ್ನು ಸೂರ್ಯೋದಯ ಆಗಿಲ್ಲ. ನಿಮಗೆ ಆಕಾಶದಲ್ಲಿ ಒಂದು ಅರ್ಧ ಭಾಗದಷ್ಟು ಕೆಂಪು ಬಣ್ಣ, ಅರ್ಧ ಭಾಗದಷ್ಟು ನೀಲಿ ಬಣ್ಣ. ಮೇಲ್ಗಡೆ ಚಂದ್ರ ನೋಡ್ಬೋದು. ನೋಡಿ ಇನ್ನ ಚಂದ್ರ ಹಾಗೆ ಇದ್ದಾನೆ. ಸೂರ್ಯ ಬಂದ್ಮೇಲೆ ಚಂದ್ರ ಮನೆ ಹೋಗೋದು, ಡ್ಯೂಟಿ ಮುಗಿಸ್ಕೊಂಡು. ನಾವು ಶಿಕಾರಿಪುರದಿಂದ ಹೊರಟಿದ್ದೇವೆ. ಸೊ ನಮ್ಮೂರಿಂದ ಸುಮಾರು 30 ಕಿಲೋಮೀಟರ್ ಆಗುತ್ತೆ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ, ಮೈ ನಡುಗಿಸುವ ಚಳಿ. ಈ ಚಳಿಯಲ್ಲಿ ಯಾರಿಗೂ ಹೋಗ್ತಾರೆ ಅಂತ ಅನ್ನೋರಿಗೆಲ್ಲ ನಾವ್ ಎದ್ದು ಬಂದು ತೋರಿಸ್ತಾ ಇದೀವಿ, ನಾವು ಹೋಗ್ತಿದೀವಿ ಅಂತ. ನಾವ್ ಇನ್ನ ಬೇಗ ಹೊರಡ್ಬೇಕಿತ್ತು. 6 ಗಂಟೆಗೆ ನಾವು ಶಿಕಾರಿಪುರ ಬಿಟ್ಟಿದ್ರೆ ಸುಮಾರು ಒಂದು 20 ಕಿಲೋಮೀಟರ್ ಮುಂದೆ ಇರ್ತಿದ್ವಿ. ಅದೇ ಕೆಲವು ಅನಿರೀಕ್ಷಿತ ಘಟನೆಗಳಿಂದ ನಾವು 6 ಗಂಟೆಗೆ ಬಿಡಕ್ ಆಗ್ಲಿಲ್ಲ. ಬಟ್ ಸನ್ರೈಸ್ ನ ಶೂಟ್ ಮಾಡ್ಬೇಕು ಅಂತ ಒಂದು ಮಹಾದಾಸೆ ಹಿಡ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ನನಗನ್ಸೋ ಪ್ರಕಾರ ನಾವ್ ಇನ್ನ ಸವಳಂಗ ಬೆಟ್ಟ ಹತ್ತೋಷ್ಟರಲ್ಲೇ ಸನ್ರೈಸ್ ಆಗ್ಬೋದು. ನೋಡುವ ಏನಾಗುತ್ತೆ ಅಂತ. ಆದ್ರೆ ನಿಮಗೆ ಒಂದು ಮನೋಹರವಾದ ನೋಟವನ್ನು ತೋರಿಸ್ಬೇಕಂತಾದ್ರೂ ನಾವು ಹೋಗ್ತೀವಿ. ಇನ್ಮೇಲೆಲ್ಲ ಈ ನನ್ನ ಮಕ್ಳಿಗೆ ಕಾಯಲ್ಲ, ನಾನು ಒಬ್ಬನೇ ಹೋಗ್ಬಿಡ್ತೀನಿ. ವಿವೇಕಂಗ್ ಕಾದು ನಾವೇ ಒಂದ್ ಅರ್ಧ ಗಂಟೆ ವೇಸ್ಟ್ ಮಾಡ್ಕೊಂಡ್ವಿ. ಆ ಅರ್ಧ ಗಂಟೆ ಮಾತ್ರ ಇತ್ತಂದಿದ್ರೆ ಸವಳಂಗ ಬೆಟ್ಟ ಹತ್ತಿ ಸೂರ್ಯೋದಯ ತೋರಿಸ್ಬೋದಿತ್ತು. ನಿಮಗೆ ಏನು ಮಾಡಕ್ಕಾಗಲ್ಲ. ಇದೆಲ್ಲ ಒಂದು ಪಾಠ, ನಮಗೆ ಜೀವನವೇ ಒಂದು ಪಾಠ ಆಗಿದೆ. ಏನಂತೀರಾ? ಈಗ ದೀಪಕ್ ಅವರು ಬಂದಿದ್ದಾರೆ. ಇಲ್ಲಿ ಹೋಗ್ತಾ ಇದಾರೆ ನೋಡಿ ಮುಂದೆ ಗಾಡಿಯಲ್ಲಿ. ನೋಡಿ ಗೈಸ್, ಒಂದು ಕಾಡಿನ ಮಧ್ಯೆ ಹೋಗ್ತಾ ಇದೀವಿ. ಶಿಕಾರಿಪುರದಿಂದ ಸುಮಾರು 10 ಕಿಲೋಮೀಟರ್ ಮುಂದೆ ಬಂದ್ರೆ ನಿಮಗೆ ಈ ದಾರಿ ಸಿಗುತ್ತೆ. ಮನೋಹರವಾದ ದೃಶ್ಯ ನೋಡಿ. ಕಾಡ್ ನೋಡಿ ಹಂಗೆ ನಾವು ಕಾಡಿನ ಮಧ್ಯೆ ಹೆಂಗ್ ಹೋಗ್ತಿದೀವಿ ನೋಡ್ರಿ. ಮನೇಲಿ ಕುತ್ಕೊಂಡ್ಬಿಟ್ಟಿರಲ್ರಿ. ಇದೆಲ್ಲ ನೀವು ಸಿಗುತ್ತಂದ್ರಿ, ನಿಮ್ ಬೆಂಗಳೂರಲ್ಲಿ ಸಿಗುತ್ತಂದ್ರಿ ಇದೆಲ್ಲ. ಬರ್ರಿ ನಮ್ಮೂರಿಗೆ ಬರ್ರಿ. ಹಾದಿಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಕಣ್ಣಲ್ಲಿದೆ. ಸಿಕ್ಕಿತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ನೋಡಿ ಆಲ್ರೆಡಿ ಸನ್ರೈಸ್ ಆಗ್ಬಿಟ್ಟಿದೆ. ನಿಮಗೆ ಈ ವಿಡಿಯೋದಲ್ಲಿ ಆ ಗಾಳಿ ಯಂತ್ರಗಳು ಕಾಣಿಸಿದಾವೋ ಎಲ್ಲ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ಬಸ್ಗಳು ನೋಡಿ ಏನ್ ವೇಗವಾಗಿ ಹೋಗ್ತಿದಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸೇವಲಾಲ್ ಜಾತ್ರೆ ಇರೋ ಪ್ರಯುಕ್ತ ಎಲ್ಲರೂ ಪಾದಯಾತ್ರೆ ಮಾಡ್ತಾ ಇದಾರೆ. ಕೆಲವೊಂದಿಷ್ಟು ಜನ ಸ್ಕೂಟಿಯಲ್ಲಿ ಹೋಗ್ತಿದ್ದಾರೆ. ಓಕೆ ಫ್ರೆಂಡ್ಸ್, ನಾವೀಗ ಸವಳಂಗವನ್ನು ತಲುಪಿದ್ದೇವೆ. ಸೊ ಈಗ ನಾವು ಎಡಕ್ಕೆ ಚಲಿಸಬೇಕಾಗಿ. ಸೂರ್ಯೋದಯ ಆಗಿದೆ, ಆದರೆ ಬಹಳ ಮಂಜು ಕವಿದ ವಾತಾವರಣ ಇರುವುದರಿಂದ ಅಷ್ಟು ಸ್ಪಷ್ಟವಾಗಿ ಕಾಣುತ್ತಿಲ್ಲ. ನಾವು ಮೇಲೆ ಹೋಗಿ ಮತ್ತೆ ಶುರು ಮಾಡುತ್ತೇವೆ. ಇನ್ನೇನು ನಾವು ಗಾಳಿ ಯಂತ್ರದ ಹತ್ರ ಹೋಗುವಂತಹ ತಿರುವು ಹತ್ರ ಬಂದಿದ್ದೇವೆ. ಇಲ್ಲೇ ಎಡಕ್ಕೆ ದಾರಿ ಇದೆ. ಇಲ್ಲಿ ನೋಡಿ ಹಿಂಗಡೆ ಹಾಡಕೊಂಡು ಬರ್ತಾವೆ. ನಾವು ತಿರುವಲ್ಲಿ ಬಂದಿದ್ದೇವೆ ಗೈಸ್. ನೋಡಿ ಇಲ್ಲಿಂದ ಫುಲ್ ಆಫ್ ಇದೆ. ನಮ್ಮ ಟ್ರೈಪೋಡ್ ನೋಡಿದ್ರೆ ಹಾರಾರು ಬೀಳ್ತಿದೆ. ಟ್ರೈಪೋಡ್ ಒಳಗಡೆ ಇಡಬೇಕಷ್ಟೇ. ಇಲ್ಲಿ ನೋಡಿ ದೀಪಕ್
ನಮ್ಮನ್ನು ಓವರ್ಟೇಕ್ ಮಾಡಿದ್ದಾನೆ. ನನಗೆ ಒಂದೇನಪ್ಪ ರಿಯಲೈಸ್ ಆಗಿದೆ ಅಂದ್ರೆ, ನಾವು ಇಂಗ್ಲಿಷ್ ಮಾತಾಡಿ ನಮ್ಮ ಕನ್ನಡ ಪದಗಳನ್ನೇ ಮರೆತು ಹೋಗಿದ್ದೇವೆ. ನೋಡಿ ಫ್ರೆಂಡ್ಸ್, ರೋಡ್ ಎಷ್ಟು ಆಳವಾಗಿದೆ, ಫುಲ್ ಕೆಟ್ಟ ರೋಡ್ ಫ್ರೆಂಡ್ಸ್. ಗಾಳಿ ಯಂತ್ರಗಳು ತಿರುಗುತ್ತಾ ಇದೆ. ಗಾಳಿ ಯಂತ್ರದ ಮೇಲೆ ಒಂದು ಜೆಟ್ ಹೋಗ್ತಾ ಇದೆ. ಅದು ನಿಮಗೆ ಕ್ಯಾಮ್ರಲ್ಲಿ ಕಾಣಲ್ಲ, ಕ್ಲಾರಿಟಿ ಇಲ್ಲ ಅಂತ ಕ್ಯಾಮ್ರಾ, ಬಟ್ ನಮಗೆ ಬರಿಗಣ್ಣಿನಿಂದ ಕಾಣಿಸ್ತಾ ಇದೆ. ಎಂಥ ಕ್ಯಾಮ್ರಾ ಬಂದರೂ ನಮ್ಮ ಕಣ್ಣಷ್ಟು ಕ್ಲಾರಿಟಿ ಬರುತ್ತೆ, ಕಣ್ಣಿಗಿಂತ ಕ್ಲಾರಿಟಿ ಬರ್ಬೋದು. ಆದರೆ ಕಣ್ಣಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗೋ ಸಿಂಗಲ್ ಲೆನ್ಸ್ ಅಥವಾ ಸಿಂಗಲ್ ಕ್ಯಾಮ್ರಾ ಯಾವತ್ತು ಕಂಡಿಡಿಯಕ್ಕಂತೂ ಆಗತ್ತಾ ಅಂತ ಅನ್ನೋದೇ ನನಗೆ ದೊಡ್ಡ ಡೌಟ್. ಕಂಡಿಡಿಯಕ್ಕೆ ಆದ್ರೂ ಆಗ್ಬೋದು. ಈ ಕ್ಯಾಮ್ರಾದವರೇ ಎಲ್ಲರೂ ಅದನ್ನ ರಿಲೀಸ್ ಮಾಡಕ್ಕೆ ತಡೆ ಹಿಡಿದಿರ್ಬೋದು. ಎಲ್ಲದನ್ನೂ ಒಂದೇ ಲೆನ್ಸೇ ಕೆಲಸ ಮಾಡ್ತು, ಒಂದೇ ಕ್ಯಾಮ್ರಾ ಕೆಲಸ ಮಾಡ್ತು ಅಂತಂದ್ರೆ ಬೇರೆ ಕ್ಯಾಮ್ರಾನೇ ಯಾರು ತಗೊಂಡ ಬೇರೆ ಲೆನ್ಸ್ಗೆ ಆಗ್ತದೆ. ಅದು ಒಂದು ಕಾರಣ ಇರ್ಬೋದು ನನ್ನ ಪ್ರಕಾರ. ಯಾಕೆಂದ್ರೆ ಇಷ್ಟೇ ಕಂಡುಹಿಡಿದವ್ರಿಗೆ ಅಷ್ಟು ಕಂಡುಹಿಡಿಯೋದೇ ದೊಡ್ಡ ವಿಚಾರ. ಅದೇ ಎಲ್ಲ ಮಾಡ್ಬೋದು. ಅದೇ ಆಲ್ ಇನ್ ಒನ್ ಒಂದರಲ್ಲೇ ಬಂದ್ಬಿಡ್ತಂದ್ರೆ ನಿಮಗೆ ಚೆನ್ನಾಗಿ ಏನಕ್ಕೆ ಮತ್ತೆ ಬೇರೆ ತಗೊಂತಾರೆ ಅಲ್ವಾ. ನವಿಲ್ ಹೋಗ್ತಿದೆ ನೋಡಿ, ಇಲ್ಲಿ 2 ನವಿಲಿದ್ವು. ಆಕ್ಚುಲಿ ಪಟ ಅಂತ ಹಾರೋಗ್ಬಿಟ್ಟು ದೀಪು ಮುಂದೆ ಹೋದಾಗ, ಅದಕ್ಕೆ ನಾನೇ ಮುಂದೆ ಹೋಗ್ತಿದ್ದೀನಿ. ಇವಾಗ ಬಾನಿಗೊಂದು ಎಲ್ಲಿದೆ ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ, ಕನಸು ಕಾರುವೆ ನಿಧಾನಿಸು ನಿಧಾನಿಸು. ಇಲ್ಲಿ ನೋಡಿ, ಈ ಥರ ಸಾಹಸಗಳನ್ನು ಮಾಡ್ತಾನೆ ದೀಪಕ್ ಅವರ ಮನೆಯವರು. ಇದನ್ನ ನೋಡಿ, ದೀಪಕ್ಕೆ ಸ್ವಲ್ಪ ಡಿಸ್ಟ್ರಿಕ್ಷನ್ಸ್ ಹಾಕಿ ಈ ಥರ ಎಲ್ಲ ನಿಂತ್ಕೊಂಡು ಗಾಡಿ ಹೊಡಿಬಾರ್ದಪ್ಪ ಅಂತ ಸೀಟ್ ಕೊಟ್ಟಿರೋದು ಯಾಕೆ, ಕುತ್ಕೊಳಕ್ಕೆ. ಏನಂತೀರ? ನಾನು ಹೇಳೋದು ಸರಿ ಇದ್ದರೆ ಕಮೆಂಟ್ ಹಾಕಿ, ಸರಿ ಇದೆ ಅಂತ. ನಾನು ಹೇಳೋದು ತಪ್ಪಿದ್ರೆ ತಪ್ಪಿದೆ ಅಂತ ಕಮೆಂಟ್ ಹಾಕಿ. ಆಫ್ಟರ್ ಆಲ್ ನಾವು ನಿಂತ್ಕೊಂಡೆ ಗಾಡಿ ಹೊಡಿಬೇಕು, ಅಡ್ವೆಂಚರ್ ಗಾಡೀಸ್ ಅಂತ ಹೇಳ್ತಾರೆ ಎಲ್ಲರೂ. ಅದು ಸರಿ ಇರ್ಬೋದು, ಬಟ್ ನಮಗೇನು ಅನ್ಸುತ್ತೆ ನಾವು ಅದನ್ನು ಹೇಳ್ತಿದ್ದೀವಿ. ನಿಮಗೇನು ಅನ್ಸುತ್ತೆ ನೀವು ಅದನ್ನು ಕಮೆಂಟ್ ಹಾಕಿ ಅಷ್ಟೇ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಾಳಿ ಗಿರಣಿಯ ಮೇಲೆ ನಿಲ್ಲುತ್ತೇವೆ. ಗಾಳಿ ಗಿರಣಿಯ ಮೇಲೆ ನಿಲ್ಲಕ್ಕಾಗಲ್ಲ. ಏನ್ ಮಾತಾಡ್ಬೇಕು ಬಿ? ಹಿಂಗೆ ಹೇಳ್ಬಾರ್ದು ನೀವು. ಮಾತಾಡ್ತಾರೆ ಹಿಂಗೆ ಒಂದು 2 ನಿಮಿಷ ತಡೀರಿ, ಏನಾರು ಹೇಳ್ರಿ ಒಂಚೂರು ನನಗೆ. ನೋಡಿ, ನಮ್ಮ ಗಾಡಿ ಇಲ್ಲೇ ನಿಂತಿದೆ. ಇಲ್ಲಿ ನೋಡಿ, ನಿಮಗೆ ಈ ವಿಂಡ್ ಮಿಲ್ ಕಾಣಿಸ್ತಿದೆ ಹೇಗಿದೆ ನೋಡಿ, ಬೃಹದಾಕಾರವಾಗಿದೆ. ಇದರ ಒಂದೊಂದು ರೆಕ್ಕೆ ಕೂಡ ಮೇಲೆ ನೋಡೋಕ್ಕೆ ಬಹಳ ಚಿಕ್ಕದಾಗಿ ಕಾಣಿಸುತ್ತೆ. ಈ ರೆಕ್ಕೆ ಒಂದು ಭಾಗವನ್ನು ನಾವು ತೋರಿಸ್ತೀವಿ ನೋಡಿ, ಇಲ್ಲಿದೆ ನೋಡಿ. ಇದು ಈ ರೆಕ್ಕೆಯ ಒಂದು ಭಾಗ, ಇಲ್ಲಿಂದ ಹಿಡಿದು ನಿಮಗೆ ನೋಡಿ, ಇನ್ನ ರೆಕ್ಕೆ ಮುಗಿತಾನೆ ಇಲ್ಲ ನೋಡಿ. ಇಲ್ಲಿದೆ ನೋಡಿ ಈ ರೆಕ್ಕೆಯ ತುದಿ, ಇಷ್ಟು ಬೃಹದಾಕಾರದ ರೆಕ್ಕೆ ನೋಡಿ. ಇಲ್ಲಿ ಎಷ್ಟು ಗಾಳಿ ಯಂತ್ರಗಳಿದಾವೆ ನೋಡಿ. ಇಲ್ಲಿನ ಇದ್ದಾರೆ ನಮ್ಮ ದೀಪಕ್ ಅವರು. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಇವರು ಒಂದು ಸ್ಕ್ರಿಪ್ಟ್ ಬರ್ಕೊಂಬಂದು ಸವಳಂಗ ಹಿಲ್ಸ್ ಬಗ್ಗೆ ಇದನ್ನೇ ಓದು ಅಂತ ಕೊಟ್ಟ್ಯಾರ. ಈ ಥರ ಎಲ್ಲ ಮಾಡ್ತಾರ ಹೇಳಿ? ಬೆಳಗ್ಗೆ ಅದು 14ನೇ ತಾರೀಕು ಬೆಳಗ್ಗೆ ವ್ಯಾಲೆಂಟೈನ್ಸ್ ಹುಡುಗಿ ಎಲ್ಲರ ಜೊತೆ ರಾತ್ರಿ ಮಾತಾಡ್ಕೊಂಡು ಮಲ್ಗೆ ಇಲ್ಲ, ರಾತ್ರಿ ಬೆಳಗ್ಗೆ ವಿಡಿಯೋ ಕಂಟೆಂಟ್ ಮಾಡಕ್ಕೆ ಈಗ ಬೆಳಗ್ಗೆ ಬಂದಿದ್ದಾರೆ. ಅವ್ರು ಒಂದೇ ನಿಮಿಷ ಅವ್ರನ್ನ ತೋರಿಸ್ತೀನಿ ತಡೀರಿ. ಇಲ್ಲಿ ನೋಡ್ರಿ ಪಾಪ, ಅಯ್ಯೋ ಕೂದಲೆಲ್ಲ ರಾತ್ರಿ ಎಲ್ಲ ಮಲ್ಗಿಲ್ಲ. ನಿಮಗೆ ಸನ್ರೈಸ್ ಕಾಣಿಸ್ತಾ ಇದೆ, ಸಿಕ್ಕಾಪಟ್ಟೆ ಹೆವಿ ರೈಸ್ ಆಗಿದೆ. ಇಲ್ಲಿ ನೋಡಿದರೆ ವಿಂಡ್ಮಿಲ್ಲು, ಇಲ್ಲಿ ನೋಡಿದರೆ ಸನ್ರೈಸು. ಚೆನ್ನಾಗಿದೆ ಸ್ಪಾಟ್. ಬೈ ನನ್ನೊಂದು ಫೋಟೋ. ಅವಾಗ್ಲಿಂದ ದೀಪ್ ಅವರು ನನ್ನೊಂದು ಫೋಟೋ ಹೊಡೀರಿ ಅಂತ. ಆ ಕಡೆಯಿಂದ ವ್ಯಾಲೆಂಟೈನ್ಸ್ ಡೇಗೆ ಮೋಸ್ಟ್ಲಿ ಎಷ್ಟು ಜನ ಹುಡುಗಿರಿ ಫೋಟೋ ಕಳಿಸೋ ಗೊತ್ತಿಲ್ಲ. ಅದೆಲ್ಲ ಇಲ್ಲಪ್ಪ, ಬೈಕ್ ಜೊತೆ ಒಂದು ಒಳ್ಳೆ ಫೋಟೋ ಇರಲಿ ಅಂತ. ಈ ಕಡೆಯಿಂದ ಎಷ್ಟು ಆರಾಮಾಗಿ ಬರ್ಬೋದು. ಅವ್ರಿಗೆ ಇಲ್ಲ, ಕಷ್ಟನೇ ಬೇಕು ಅಂತ ಆ ಕಡೆ ಹೋಗ್ತಾರೆ ನೋಡಿ. ಅಲ್ಲಿ ಫ್ರೆಂಡ್ಸ್ ಎಲ್ಲ ಮೇಲ್ಗಡೆ ಇರೋ ವಿಂಡ್ ಮಿಲ್ಲು ಸುಜ್ಲಾನ್ ಕಂಪ್ನಿದು. ನಾನು ಸುಜ್ಲಾನ್ ಕಂಪ್ನಿ ಚೆನ್ನಾಗಿ ಅಂತ ಶೇರ್ಸ್ ತಗೊಂಡೆ. ಎಲ್ಲ ನೆಗೆಟಿವ್ ಅಲ್ಲ. ಸುಜ್ಲಾನ್ 1500 ಅಂದ್ರೆ ಮೋಸ್ಟ್ಲಿ ವರ್ಷನ ವಾಟ್ ಗೊತ್ತಿಲ್ಲ ಬೈ, ಸುಮ್ಮನೆ ಹೇಳಿದೆ. ವಾಟ್ ಎಲ್ಲ ಅನ್ಸುತ್ತೆ ಕಣ. ಸೈಜ್ ಇರ್ಬೇಕು. ಇರ್ಬೋದೇನೋ. ಕಿಲೋ ವಾಟು ಹೇಳಿಲ್ಲ ನಾನು. ವಾಟ್ ಅಲ್ಲ, ಕಿಲೋ ವಾಟು. ಅದೇ ಇದು ನೋಡಿ 1500 ಕಿಲೋ ವ್ಯಾಟ್. ಮೂರೇನ ರಿನ್ಯೂವಬಲ್ ಕೊಚ್ಚಿ ಪ್ರೈವೇಟ್ ಲಿಮಿಟೆಡ್. ಇದು ಕೊಚ್ಚಿ ಕಂಪ್ನಿ. ಇದು ರಿನ್ಯೂವಬಲ್ ಎನರ್ಜಿ ಅಂದ್ರೆ ಏನಪ್ಪ ಕನ್ನಡದಲ್ಲಿ ಗೊತ್ತಿಲ್ಲ. ನಂಗೆ ಅನ್ಸಿದ ಮಟ್ಟಿಗೆ ಗೊತ್ತಿಲ್ಲ. ಮೋಸ್ಟ್ಲಿ ಮ್ಯಾನ್ ಮೇಡ್ ಎನರ್ಜಿ, ರಿನ್ಯೂವಬಲ್ ಎನರ್ಜಿ ಅಂತ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಐ ಲವ್ ಮೊಹಮ್ಮದ್ ಅಂತೆ. ಫಾತಿಮಾ ಅವರೇ ವಿಡಿಯೋ ನೋಡ್ತಾ ಇದ್ರೆ, ಹುಡುಗ ಮೊಹಮ್ಮದ್ ಇಲ್ಲೇ ಇದಾರೆ. ಫಾತಿಮಾ ಬೇಗಂ ಲವ್ಸ್ ಮೊಹಮ್ಮದ್ ಅರ್ಬಾಜ್. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಜರ್ಮನಿಲಿ, ಅರ್ಬಾಜ್ ಕಳಿಸ್ತೀನಿ ನಾನು. ಸಂಗೀತ ಐ ಲವ್ ಯು.
ರೇಖಾ ಐ ಲವ್ ಯು. ವ್ಯಾಲೆಂಟೈನ್ ದಿನ ಪ್ರಯುಕ್ತ ನಾವು ತೋರಿಸ್ತಾ ಇದೀವಿ ಇಲ್ಲೆಲ್ಲ ಕೆತ್ತನೆ ಮಾಡೋರು ಇದ್ರ ಮೇಲೂ. 1990 ಮತ್ತು 2000 ನಡುವೆ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ನೋಡಿದ್ರು ತೋಟ ತೋಟ ತೋಟ. ಆ ಸಮಯದಲ್ಲಿ ನಾವು ಇಲ್ಲಿಗೆ ಬಂದಾಗ ಫುಲ್ ಕಾಡು. 2014-15 ಬಂದಿದ್ವಿ. ಇವಾಗ ಈ ಕಾಡೆಲ್ಲ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡ್ಬಿಟ್ಟವ್ರೆ. ಬೆಳಕು ಜಾಸ್ತಿ ಇಲ್ಲ, ಒಂದು 80-100 ಇರ್ಬೋದು. 80. ಎಲ್ಲರಿಗೂ ಗೊತ್ತಿದೆಲ್ಲ ಇಲ್ಲಿ ಬಂತು ಸ್ಟೋರಿ. ನಿದ್ದೆಗಣ್ಣಲ್ಲಿ ಏನ್ ಮಾತಾಡ್ತೀವಿ ಅಡ್ಜಸ್ಟ್ ಮಾಡ್ಕೊಬಿಡಿ. ಚಡ್ಡಿ ಹರಿದೋಗಿದೆ. 5K ಸಬ್ಸ್ಕ್ರೈಬರ್ಸ್ ಯಾವಾಗಾದ್ರು ನೀವೇ ಸಬ್ಸ್ಕ್ರೈಬರ್ಸೇ ಗಾಳಿ ತರ. ಫೈನಲಿ ದೇವಸ್ಥಾನ ಸಿಕ್ಕಿದೆ ನಮಗೆ. ದೇವಸ್ಥಾನ ಸಿಕ್ಕಿಲ್ಲ, ಇನ್ನ ದೇವಸ್ಥಾನಕ್ಕೆ ಹೋಗೋ ರೋಡ್ ಸಿಕ್ಕಿದೆ. ಯಾರಿಗಾರು ಆಫ್ ರೋಡ್ ಮಾಡ್ಬೇಕಂತಂದ್ರೆ ಇಲ್ಲಿ ಬರ್ಬೋದು. ಧೂಳು ಧೂಳು ಸಿಕ್ಕಾಪಟ್ಟೆ ಧೂಳು ಎಲ್ಲ ನಮ್ಮ ಕಡೆ ನೋಡ್ತಾ ಇದ್ದಾರೆ. ಹೋಗ್ಬರೋಣ ಮೇಲೆ ಏನೇನ ಇಷ್ಟು ದೂರನೇ ಬಂದಿದ್ದೀವಿ ಅಂತಂದ್ಮೇಲೆ ಮೇಲೆ ಹೋಗ್ಬಿಡೋಣ. ಏನಾದ್ರು ತಪ್ಪಂದ್ವಾ? ಇಲ್ಲಿದೆ ಪಾದುಕೆಗಳು. ಇಷ್ಟ ಮೇಲೆ ಹೆಂಗ್ ಬರ್ತಾರೆ ಜನ? ಮೆಟ್ಲು ಹತ್ತೋಷ್ಟಕ್ಕೇನೆ ಇಲ್ಲಿ ಆ ಪೂಜಾರಿ ಗೆಜ್ಜೆ ಸೌಂಡ್ ಆಗ್ತೈತಿ. ಯಾರ ಇದಾರ ಅಂತ.